ಬಿಸಿಲಿಗೆ ಬೆಂದಿದ್ದ ಬಳ್ಳಾರಿ ಈಗ ಕೂಲ್. ಬಳ್ಳಾರಿಯಲ್ಲಿ 43 ಡಿಗ್ರಿಯನ್ನ ದಾಟಿತ್ತು ತಾಪಮಾನ. ಮುಂಗಾರು ಮಳೆಗೆ ಬಳ್ಳಾರಿ ಜಿಲ್ಲೆ ಸಿಕ್ಕಾಪಟ್ಟೆ ಕೂಲ್ ಆಗ್ಬಿಟ್ಟಿದೆ. ಎಳನೀರು ತಂಪು ಪಾನೀಯಕ್ಕೆ ಕುಗ್ಗಿದೆ ಡಿಮ್ಯಾಂಡು. ಚಹಾ ಕಾಫಿ ಮಿರ್ಚಿಗೆ ಮುಗಿಬಿದ್ಬಿಟ್ಟಿದ್ದಾರೆ ಗ್ರಾಹಕರು. ಮೇ ತಿಂಗಳಲ್ಲಿ 40 ರಿಂದ 43 ಡಿಗ್ರಿ ಇರ್ತಿದ್ದ ತಾಪಮಾನ ಮುಂಗಾರು ಗೆಂಟ್ರಿಯಿಂದ ಬಳ್ಳಾರಿ ಇದೀಗ ಕೂಲ್ ಆಗ್ಬಿಟ್ಟಿದೆ. ನೋಡಿ, ಸಿಕ್ಕಾಪಟ್ಟೆ ಬಿಸಿಲು ಧಗೆ ಇತ್ತು. ಹಾಗಾಗಿ ಎಲ್ಲರೂ ಎಳನೀರಿನ ಮೊರೆ ಹೋಗ್ಬಿಟ್ಟಿದ್ರು. ಈಗ ಅದ್ರ ಡಿಮ್ಯಾಂಡ್ ಕಮ್ಮಿ ಆಗ್ಬಿಟ್ಟಿದೆ. ಈಗ ಕೂಲ್ ವೆದರ್ ಇರೋದ್ರಿಂದ ಎಲ್ಲ ಚಹಾ ಮಿರ್ಚಿ ಮಂಡಕ್ಕಿ ಮೇಲೆ ಬಿದ್ದುಬಿಟ್ಟಿದ್ದಾರಂತೆ. ಸೊ ಖುಷಿಯಾಗಿದ್ದಾರೆ. ಅಪ್ಪ ಎಂಥ ಬಿಸಿಲು ನೋಡಿದ್ವಿ, ಹೇಗೆ ಅನುಭವಿಸ್ಬಿಟ್ವಿ ಮೇನಲ್ಲಿ ಅಂತ. ಈಗ ಆರಾಮಾಗಿ ಕೂಲಾಗಿ ಇದ್ದಾರಂತೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸಿದ್ದು ಒಂದು ವಾಕ್ಥ್ರೂ ನಡೆಸಿದರೆ ನೋಡೋಣ ಬನ್ನಿ. ಬಳ್ಳಾರಿ ನಗರ ಸೇರಿದಂತೆ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ಈಗ ನಿರಂತರವಾಗಿ ಮಳೆ ಆಗ್ತಾ ಇದೆ. ಈ ಮಳೆಯಿಂದ ಜನರು ಕೂಡ ಹೊರಗಡೆ ಬರೋದಕ್ಕೆ ಹಿಂದೇಟನ್ನು ಆಗ್ತಾ ಇರುವಂಥದ್ದು. ಕಳೆದ 15 ದಿನಗಳಿಂದ ನಿರಂತರವಾಗಿ ಬಳ್ಳಾರಿಯ ಸುತ್ತಮುತ್ತಲೂ ಕೂಡ ಸಾಕಷ್ಟು ಮಳೆ ಕೂಡ ಆಗ್ತಾ ಇದೆ. ಈಗ ನೀವು ಗಮನಿಸಬಹುದಾಗಿದೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಮೋಡ ಕವಿದ ವಾತಾವರಣ ಕೂಡ ಇರುವಂಥದ್ದು. ಈಗಾಗಲೇ ಅತಿ ಹೆಚ್ಚಾಗಿ ಮಳೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿಯ ಹವಾಮಾನ ಇಲಾಖೆಯಿಂದ ಮಾಹಿತಿ ಕೂಡ ತಿಳಿದು ಬಂದಿರುವಂಥದ್ದು. ಆದರೆ ಬಳ್ಳಾರಿಯಲ್ಲಿ ಈ ಮೇ ತಿಂಗಳಲ್ಲಿ 43 ರಿಂದ 42ರವರೆಗೂ ಕೂಡ ಇಲ್ಲಿ ಬಿಸಿಲಿನ ತಾಪಮಾನ ಇರ್ತಾ ಇತ್ತು. ಸದ್ಯ ಈಗ 15 ದಿನಗಳಿಂದ ಈ ರೀತಿಯಾದಂಥ ವಾತಾವರಣ ಕೂಡ ಇರುವಂಥದ್ದು. ಮತ್ತು ಯಾವುದೇ ರೀತಿಯಾಗಿ ತಂಪು ಪಾನೀಯ ಎಳ್ನೀರಾಗಿರ್ಬೋದು ಮತ್ತು ಕಬ್ಬಿನ ಹಾಲಾಗಿರ್ಬೋದು ಮತ್ತು ತಂಪು ಪಾನೀಯ ಹಣ್ಣುಗಳಾಗಿರ್ಬೋದು ಇವುಗಳನ್ನು ಯಾವುದೇ ರೀತಿಯಲ್ಲಿ ಇಲ್ಲಿ ಜನರು ಬಂದು ಖರೀದಿಯನ್ನು ಕೂಡ ಮಾಡ್ತಾ ಇಲ್ಲ. ಅದೇ ರೀತಿಯಾಗಿ ನೀವು ಗಮನಿಸ್ತಾ ಇದ್ರ ದೃಶ್ಯದಲ್ಲಿ ಈಗಾಗಲೇ ಇಷ್ಟೊತ್ತಿಗೆ ಸಾಕಷ್ಟು ಬಿಸಿಲು ಕೂಡ ಇರ್ತಿತ್ತು. ಎಳ್ನೀರನ್ನು ಕೂಡ ಜನ ಬಂದು ಇಲ್ಲಿ ಎಳ್ನೀರನ್ನು ಖರೀದಿ ಮಾಡ್ತಾ ಇದ್ರು. ಆದರೆ ಈಗ ನಿರಂತರ ಮಳೆ ಆಗ್ತಾ ಇರೋದ್ರಿಂದಾಗಿ ಎಳ್ನೀರನ್ನ ಖರೀದಿಯನ್ನು ಕೂಡ ಮಾಡ್ತಾ ಇಲ್ಲ. ಮತ್ತು ಎಳ್ನೀರನ್ನು ಮಾರುವಂಥ ವ್ಯಾಪಾರಸ್ಥರು ಕೂಡ ಹಣೆಗೆ ಕೈ ಹಚ್ಚಿ ಕೂತ್ಕೊಂಡಿರುವಂಥ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ ಅಂತ ಹೇಳ್ಬೋದು. ಜೊತೆಗೆ ಈ 15 ದಿನಗಳಿಂದ ಮಳೆ ಏನಾಗ್ತಾ ಇದೆ, ಈ ಮಳೆಯಿಂದ ಸಂಪೂರ್ಣವಾಗಿ ಟೀ ಸ್ಟಾಲ್ಗಳು ಕೂಡ ಸಾಕಷ್ಟು ರಶ್ ಆಗಿದೆ ಅಂತಲೇ ಹೇಳ್ಬೋದು. ಅಂದರೆ ತಂಪು ಗಾಳಿ ಇರೋದ್ರಿಂದಾಗಿ ಏನಾದರೂ ಸ್ವಲ್ಪ ಚಹಾ ಕುಡಿಬೇಕು, ಬಿಸಿಯಾಗಿ ತಿನ್ನಬೇಕು ಅಂತ ಹೇಳ್ಬಿಟ್ಟು ಬಳ್ಳಾರಿಯ ಜನರು ಕೂಡ ಟೀ ಮೊರೆ ಹೋಗಿರುವಂಥದ್ದು. ಮತ್ತು ಕನಿಷ್ಠ ಇಲ್ಲ ಅಂದರೆ ಬಿಸಿಲಿನ ತಾಪಮಾನದಿಂದ ನಲಿಗೆ ಹೋಗಿರುವಂಥ ಬಳ್ಳಾರಿ ಜನರಿಗೆ ಈಗ ಸದ್ಯ 15 ದಿನಗಳಿಂದ ನಿರಂತರವಾಗಿ ಮಳೆ ಕೂಡ ಆಗ್ತಾ ಇದೆ. ಈ ಮಳೆಯಿಂದ ಸ್ವಲ್ಪಷ್ಟು ಕೆಲವರಿಗೆ ಖುಷಿ ಕೂಡ ತಂದಿರುವಂಥದ್ದು. ಅದರಲ್ಲೂ ರೈತಾಪಿ ವರ್ಗದಲ್ಲಿ ರೈತರಿಗೂ ಕೂಡ ಕೆಲ ಖುಷಿಯಾಗಿದೆ. ಯಾಕಂದರೆ ಇಷ್ಟು ದಿನಗಳ ಕಾಲ ಬಳ್ಳಾರಿಯಲ್ಲಿ ಸಾಕಷ್ಟು ಬಿಸಿಲು ಕೂಡ ಇತ್ತು. ಈ ಬಿಸಿಲಿನಿಂದ ಬೆಸೆತ್ತ ಜನರಿಗೆ ಈಗ ಮಳೆ ಕೂಡ ಆಗ್ತಾ ಇದೆ. ಒಂದು ಕಡೆ ರೈತರು ಕೂಡ ಈ ಮಳೆಯಿಂದ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಇವತ್ತು ಅಂದರೆ ಈ ಮೇ ತಿಂಗಳಲ್ಲಿ 43ಕ್ಕೂ ಅಧಿಕವಾಗಿ ಬಿಸಿಲು ಇರ್ತಾ ಇತ್ತು. ಸದ್ಯ ಈ ಬಿಸಿಲು ಕಡಿಮೆಯಾಗಿ ಮಳೆ ಬರ್ತಾ ಇದ್ದಾಗಿ ಬಳ್ಳಾರಿಯ ಜನತೆಯಲ್ಲೂ ಕೂಡ ಸ್ವಲ್ಪ ಖುಷಿಯಾಗಿದೆ. ಅದ್ರ ಜೊತೆಯಾಗಿ ನಿರಂತರವಾಗಿ ಮಳೆ ಕೂಡ ಬರ್ತಾ ಇದೆ. ಮಳೆ ಬರ್ತಾ ಇದ್ದಾಗಿ ಬಳ್ಳಾರಿಯ ನಗರದಲ್ಲಾಗಿರ್ಬೋದು ಜಿಲ್ಲೆಯಲ್ಲಿ ಜನರು ಕೂಡ ಸಾಕಷ್ಟು ಹೊರಗಡೆ ಬರ್ತಾ ಇಲ್ಲ ಅನ್ನೋದು ಕೂಡ ನಮ್ಮ TV5 ದೃಶ್ಯದಲ್ಲಿ ನೀವು ಗಮನಿಸಬಹುದಾಗಿದೆ. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಸಿದ್ದು, TV5 ಬಳ್ಳಾರಿ.